ಐಟಿ ಲೋಕದಲ್ಲಿ ತಲ್ಲಣ, ನೂರಾರು ಇನ್ಫೋಸಿಸ್ ಟೆಕ್ಕಿಗಳು ದಿಢೀರ್ ವಜಾ, ಮತ್ತೆ ಶುರುವಾಯ್ತಾ ಲೇ ಆಫ್ ಭೂತ. ನಮಸ್ಕಾರ ಸ್ನೇಹಿತರೆ, ಇನ್ಫೋಸಿಸ್ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ. ಆದರೆ ಕೆಲ ದಿನಗಳಲ್ಲಿ ನೆಗೆಟಿವ್ ನ್ಯೂಸೇ ಜಾಸ್ತಿ ಆಯಿತು. ಇದೀಗ ದಿಢೀರ್ ಅಂತ 300ಕ್ಕೂ ಅಧಿಕ ಟ್ರೈನಿಗಳನ್ನ ತೆಗೆದು ಹಾಕಿದ್ದು, ಸಾಕಷ್ಟು ಬೇರೆ ಬೇರೆ ಆರೋಪಗಳನ್ನ ಈ ವಜಾ ಮಾಡಲ್ಪಟ್ಟವರು ಮಾಡ್ತಿರೋದು ಕಂಪನಿ ಮೇಲೆ ಚರ್ಚೆ ಆಗ್ತಾ ಇದೆ. ಕೆಲಸ ಸೇರಿ 3 ತಿಂಗಳು ಆಗಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಬೌನ್ಸರ್ಸ್ ಬಿಟ್ಟು ನಮ್ಮನ್ನು ಆಚೆ ಕಳಿಸಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಐಟಿ ವಲಯದಲ್ಲಿ ಇನ್ಫೋಸಿಸ್ ಬಹಳ ಚರ್ಚೆಯಲ್ಲಿದೆ. ವಿಚಾರ ಕೇಂದ್ರ ಸರ್ಕಾರದ ಮಟ್ಟಕ್ಕೂ ಹೋಗಿದೆ. ಐಟಿ ಉದ್ಯೋಗಿಗಳ ಒಕ್ಕೂಟ ಲೇಬರ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಮಾಡಿದೆ. ಹಾಗಿದ್ರೆ ಏನಿದು ಇನ್ಫೋಸಿಸ್ ವಿವಾದ? ಮೈಸೂರು ಕ್ಯಾಂಪಸ್ನಲ್ಲಿ ಏನಾಯ್ತು? ಯಾಕೆ ದಿಢೀರಂತೆ ಈ ರೀತಿ ತೆಗೆದು ಹಾಕಲಾಯಿತು? ಐಟಿಲಿ ಲೇ ಆಫ್ ಅಲೆ ಮತ್ತೆ ಶುರುವಾಯ್ತಾ? ಇನ್ನು ಯಾವ್ಯಾವ ಕಂಪನಿಗಳು ಎಷ್ಟೆಷ್ಟು ಜಾಬ್ಸ್ ಕಟ್ ಮಾಡ್ತಿವೆ? ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ. ಇನ್ಫೋಸಿಸ್ದು 100 ಲೆಕ್ಕದಲ್ಲಿ ಬಿಟ್ಬಿಡಿ, ಸಾವಿರಾರು ಲೆಕ್ಕದಲ್ಲಿ ಆಗ್ತಾ ಇದೆ. ಎಲ್ಲವನ್ನ ನೋಡ್ತಾ ಹೋಗೋಣ. ಯಾವ ಕಂಪ್ನಿ ಕತೆ ಏನಾಗ್ತಿದೆ ಅಂತ ಹೇಳಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ಯಾಲರಿ ಹೈಕ್ ಮರುದಿನ ವಜಾ. ಇನ್ಫೋಸಿಸ್ ಕಳೆದ ವರ್ಷದಿಂದ ಭಾರಿ ಸುದ್ದಿಯಲ್ಲಿದೆ. ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿ ದೇಶ ಉದ್ಧಾರ ಆಗಬೇಕು, ಯಂಗ್ಸ್ಟರ್ಸ್ ಅವ್ರ ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಜೀವನದಲ್ಲಿ ಜಾಸ್ತಿ ವರ್ಕ್ ಮಾಡಬೇಕು, 70 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಒಂದಷ್ಟು ಪಾಸಿಟಿವ್, ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ನೆಗೆಟಿವಿಟಿ ಕೂಡ ಚರ್ಚೆ ಆಗಿತ್ತು ಬಹಳ. ಅದಾದ ನಂತರ ಮೈಸೂರು ಕ್ಯಾಂಪಸ್ನಲ್ಲಿ ಚಿರತೆ ಕಾಣಿಸ್ಕೊಂಡು ಭಾರಿ ಮೀಮ್ಸ್ ಕೂಡ ಹರಿದಾಡಿದ್ವು. ಆದರೆ ಈಗ ಜಾಬ್ಸ್ ಕಟ್ ವಿಚಾರಕ್ಕೆ ಸುದ್ದಿಯಾಗಿದೆ. ಕಳೆದ ಗುರುವಾರ ಇದ್ದಕ್ಕಿದ್ದಂತೆ 300ಕ್ಕೂ ಅಧಿಕ ಟ್ರೈನಿಗಳನ್ನು ವಜಾ ಮಾಡಿದೆ. ಇವರೆಲ್ಲ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ರಿಕ್ರೂಟ್ ಆಗಿದ್ರಂತೆ. ಅಂದ್ರೆ ಕಂಪನಿ ಸೇರಿ ಸರಿಯಾಗಿ 3 ತಿಂಗಳು ಕೂಡ ಆಗಿರಲಿಲ್ಲ, ಅಷ್ಟರಲ್ಲೇ ಫೈರ್ ಮಾಡಿದ್ದಾರೆ. ಅದು ಹೇಗೆ? ಬೌನ್ಸರ್ಗಳನ್ನ, ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಂಡು 50 ಮಂದಿಯ ಬ್ಯಾಚ್ ವೈಸ್ ಕರೆದು ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪತ್ರಗಳಿಗೆ ಸೈನ್ ಮಾಡಿಸಿಕೊಳ್ಳಲಾಗಿದೆ, ಸಾಮೂಹಿಕವಾಗಿ ವಜಾ ಮಾಡಿದ್ದಾರೆ ಅಂತ ಆರೋಪಗಳನ್ನ ಮಾಡಿದ್ದಾರೆ ವಜಾ ಆದವರು. ಇದ್ರ ಬಗ್ಗೆ ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ, ಈ ಆರೋಪ ಅಂತ ಹೇಳ್ಬೇಕು ನಾವು ಅಷ್ಟೇ. ಇಲ್ಲಿ ಯಾರು ಮೊಬೈಲ್ ಫೋನ್ ತರೋ ಹಾಗಿಲ್ಲ, ರೆಕಾರ್ಡ್ ಮಾಡೋ ಹಾಗಿಲ್ಲ ಅಂತ ಬೆದರಿಸಿದ್ರು ಅಂತಲೂ ಆರೋಪಗಳನ್ನ ಮಾಡಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಕಂಪನಿಯನ್ನ ಅಫಿಷಿಯಲ್ ಆಗಿ ಅಕ್ಟೋಬರ್ನಲ್ಲಿ ಜಾಯಿನ್ ಆದ್ರೂ ಕೂಡ ಇವರು 2.5 ವರ್ಷದ ಹಿಂದೆನೆ ಇನ್ಫೋಸಿಸ್ ಹೊಸ್ತಿಲನ್ನ ತುಳಿದು ಒಳಗೆ ಹೋಗಿದ್ರು. ಇನ್ಫೋಸಿಸ್ನ ಮೈಸೂರು ಕ್ಯಾಂಪಸ್ನಲ್ಲಿ ಟ್ರೈನಿಗಳಾಗಿ ಟ್ರೈನಿಂಗ್ ಪಡಿತಾ ಇದ್ರು. ಇವರೆಲ್ಲ 2022ರ ಇಂಜಿನಿಯರಿಂಗ್ ಬ್ಯಾಚ್ ವಿದ್ಯಾರ್ಥಿಗಳು. ಅದೇ ವರ್ಷ ಇನ್ಫೋಸಿಸ್ನ ಮೈಸೂರು ಕ್ಯಾಂಪಸ್ ಸೇರಿದ್ರು. 3.2ರಿಂದ 3.7 ಲಕ್ಷ ವಾರ್ಷಿಕ ಸ್ಯಾಲರಿಗೆ ಸಿಸ್ಟಮ್ ಇಂಜಿನಿಯರ್ ಹುದ್ದೆಗೆ ತಗೊಳ್ಳಲಾಗಿತ್ತು ಅಂತ ಹೇಳ್ತಿದ್ದಾರೆ. ಆದರೆ ಪ್ರಾಜೆಕ್ಟ್ ಬರದ ಕಾರಣ 2.5 ವರ್ಷ ಆನ್ ಬೋರ್ಡ್ ಆಗಿರಲಿಲ್ಲ. ಕೊನೆಗೆ ಅಕ್ಟೋಬರ್ನಲ್ಲಿ ರಿಕ್ರೂಟ್ ಮಾಡಲಾಗಿತ್ತು. ಆದರೆ ಈಗ ಸಡನ್ ಆಗಿ ತೆಗೆಯಲಾಗಿದೆ ಅಂತ ಆರೋಪ ಮಾಡಲಾಗ್ತಿದೆ. ಅದು ಸ್ಯಾಲರಿ ಹೈಕ್ ಮಾಡಿದ ಮರುದಿನವೇ ಈ ತರ ಮಾಡಿದ್ದಾರೆ ಅಂತ ಫೈರ್ ಆದವರು ಈಗ ಹೇಳ್ತಿದ್ದಾರೆ. ಈ 2 ವರ್ಷದಲ್ಲಿ ನಮ್ಮಲ್ಲಿ ಅನೇಕರಿಗೆ ಬೇರೆ ಬೇರೆ ಕಡೆ ಆಫರ್ಸ್ ಬಂದು, ಆದರೆ ಇನ್ಫೋಸಿಸ್ ನಲ್ಲಿ ಕೆಲಸ ಇದೆಯಲ್ಲ, ಟ್ರೈನಿಂಗ್ ಅಲ್ಲಿ ಇದೀವಿ, ನೆಕ್ಸ್ಟ್ ಜಾಬ್ ಆಗುತ್ತೆ ಅಂತ ನಾವು ವೇಟ್ ಮಾಡಿದ್ವಿ, ಆದರೆ ಈಗ ನೋಡಿದ್ರೆ ಹೀಗೆ ಮಾಡಿದ್ದಾರೆ ಅಂತ ಫೈರ್ ಆದ ಟೆಕ್ಕಿಗಳು ಹೇಳ್ತಿದ್ದಾರೆ. ಆದ್ರೆ ಇನ್ಫೋಸಿಸ್ ನ ಕೇಳಿದಾಗ ಈ ರೀತಿ ಆರೋಪ ಬರ್ತಿದೆಯಲ್ಲ, ನೀವೇನ್ ಹೇಳ್ತೀರಿ ಅಂತ ಕೇಳಿದಾಗ ಅವರು ಈ ರೀತಿ ಹೇಳ್ತಿದ್ದಾರೆ: ಸ್ಕಿಲ್ಸ್ ಕೊರತೆ, ಎಕ್ಸಾಮ್ ಫೇಲ್. ಸ್ನೇಹಿತರೆ, ಈ ತರ ಲೇ ಆಫ್ ಮಾಡಿರೋದು ಸುದ್ದಿ ಆಗ್ತಿದಂತೆ ಇನ್ಫೋಸಿಸ್ ರಿಯಾಕ್ಷನ್ ಕೊಟ್ಟಿದೆ, ತನ್ನ ನಡೆಯನ್ನ ಸಮರ್ಥಿಸಿಕೊಂಡಿದೆ. ಒಟ್ಟು 700 ಜನರನ್ನ ರಿಕ್ರೂಟ್ ಮಾಡ್ಕೊಂಡಿದ್ವಿ, 300ಕ್ಕೂ ಅಧಿಕ ಜನರನ್ನ ಲೇ ಆಫ್ ಮಾಡಿದೀವಿ. ಈಗ ಯಾರನ್ನೂ ಬಲವಂತವಾಗಿ ವಜಾ ಮಾಡಿಲ್ಲ. ಇನ್ಫೋಸಿಸ್ ನಲ್ಲಿ ನೇಮಕಾತಿ ಮಾಡಿಕೊಳ್ಳೋ ಪ್ರಕ್ರಿಯೆನೇ ಕಠಿಣವಾಗಿರುತ್ತೆ. ಎಲ್ಲಾ ಫ್ರೆಷರ್ಸ್ಗೂ ಮೈಸೂರು ಕ್ಯಾಂಪಸ್ ನಲ್ಲಿ ಟಫ್ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಆದ್ಮೇಲೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ, ಅಂದ್ರೆ ಪರೀಕ್ಷೆ ಇರುತ್ತೆ. ಪ್ರತಿಯೊಬ್ಬ ಫ್ರೆಷರ್ಗೂ 3 ಚಾನ್ಸ್ ಕೊಡ್ತೀವಿ. ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅವರು ಕಂಪನಿ ಜೊತೆಗೆ ಇರೋಕ್ಕಾಗೋದಿಲ್ಲ. ಇದನ್ನ ನಾವು ಕ್ಯಾಂಡಿಡೇಟ್ಗಳೊಂದಿಗೆ ಮಾಡ್ಕೊಳ್ಳೋ ಕಾಂಟ್ರಾಕ್ಟ್ ನಲ್ಲಿ ಬಿಗಿನಿಂಗ್ ನಲ್ಲೇ ಹಾಕಿರ್ತೀವಿ, ಟ್ರೈನಿಂಗ್ ಆಗಿ ತಗೋಬೇಕಾದ್ರೆ ಹೇಳಿರ್ತೀವಿ. 2 ದಶಕಗಳಿಂದ ಇದೇ ರೂಲ್ಸ್ ಫಾಲೋ ಮಾಡ್ತಾ ಇದೀವಿ. ಇದರಿಂದ ನಮ್ಮ ಕ್ಲೈಂಟ್ಗಳಿಗೆ ಹೈ ಕ್ವಾಲಿಟಿ ಟ್ಯಾಲೆಂಟ್ ಒದಗಿಸಬಹುದು. ಇದು ನಮ್ಮ ಪಾಲಿಸಿ ಅಂತ ಹೇಳಿದ್ದಾರೆ. ಏನೋ ಫೈರ್ ಮಾಡಲಾದ ಟೆಕ್ಕಿಗಳನ್ನ ಕ್ಯಾಂಪಸ್ನಲ್ಲಿ ಖಾಲಿ ಮಾಡಿಸೋಕೆ ಬೌನ್ಸರ್ಗಳು, ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿಕೊಂಡಿದ್ದನ್ನ ಇನ್ಫೋಸಿಸ್ ನಿರಾಕರಿಸಿದೆ. ಸಂಜೆ 6 ಗಂಟೆ ಒಳಗೆ ಕ್ಯಾಂಪಸ್ ಖಾಲಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ವಿ ಅಷ್ಟೇ ಅಂತ ಹೇಳಿದೆ. ಆದರೆ ಟೆಕ್ಕಿಗಳು ಹೇಳ್ತಿರೋ ಪ್ರಕಾರ ಸಂಸ್ಥೆ ಎಲ್ಲಾ ಟ್ರೈನಿಗಳಿಗೂ ಇಮೇಲ್ ಮಾಡಿ HR ಡಿಪಾರ್ಟ್ಮೆಂಟ್ ಜೊತೆಗೆ, ಅಂದ್ರೆ ನೌಕರರನ್ನ ಹೈರ್ ಮಾಡಿಕೊಳ್ಳೋ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಮೀಟಿಂಗ್ ಫಿಕ್ಸ್ ಮಾಡಿತ್ತು. ಅದರಲ್ಲಿ ಸರಿಯಾದ ಚರ್ಚೆ ಆಗಲಿಲ್ಲ. ಬ್ಯಾಚ್ ಬೈ ಬ್ಯಾಚ್ ಕರೆದು ಮ್ಯೂಚುವಲ್ ಸಪರೇಷನ್ ಅಂತಿರೋ ರಾಜೀನಾಮೆ ಪತ್ರದಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾರೆ. ಅವತ್ತೇ ಫೆಬ್ರವರಿ 7ನೇ ತಾರೀಕೆ ಸಂಜೆ 6 ಗಂಟೆ ಒಳಗೆ ಕ್ಯಾಂಪಸ್ ಖಾಲಿ ಮಾಡಬೇಕು ಅಂತ ಗಡುವು ಕೊಟ್ಟಿದ್ದಾರೆ. ಮೀಟಿಂಗ್ ವೇಳೆ HR ಅಧಿಕಾರಿಗಳು 2.5 ವರ್ಷ ಯಾಕೆ ವೇಟ್ ಮಾಡಿದ್ರಿ, ಬೇರೆ ಕಂಪನಿಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರು ಅಂತಲೂ ಟೆಕ್ಕಿಗಳು ಹೇಳಿದ್ದಾರೆ.
ಹಲವು ಟೆಕ್ಕಿಗಳು NITES ಅಥವಾ ನ್ಯಾಸೆಂಟ್ IT ಎಂಪ್ಲಾಯೀಸ್ ಸೆನೆಟ್ಗೆ ಕಂಪ್ಲೇಂಟ್ ಮಾಡಿದ್ರು. IT ನೌಕರರ ಹಕ್ಕು ರಕ್ಷಣೆಗೆ ಅಂತ ಅವರವರು ಮಾಡ್ಕೊಂಡಿರೋ ಒಂದು ವೇದಿಕೆ ಇದು. ಇವರು ಇನ್ಫೋಸಿಸ್ ನಡೆಯನ್ನ ಇಲ್ಲಿಗಲ್ ಹಾಗೂ ಅನ್ಎಥಿಕಲ್ ಅಂತ ಟೀಕೆ ಮಾಡಿದ್ದಾರೆ. ಇನ್ಫೋಸಿಸ್ ನಡೆ ಭಾರತದ ಕಾರ್ಮಿಕ ಕಾನೂನುಗಳ ವಿರುದ್ಧ ಇದೆ, 1947ರ ಕೈಗಾರಿಕಾ ವಿವಾದಗಳ ಕಾಯ್ದೆ ವಿರುದ್ಧ ಇದೆ ಅಂತ ಹೇಳಿದೆ. ರಾಜ್ಯ ಕಾರ್ಮಿಕ ಸಚಿವಾಲಯಕ್ಕೆ ಅಧಿಕೃತವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯಾ ಅವರಿಗೂ ಪತ್ರ ಬರೆದಿದ್ದಾರೆ. ಸಚಿವಾಲಯ ಇಮಿಡಿಯೇಟ್ ಆಗಿ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಬೇಕು, ಇನ್ಫೋಸಿಸ್ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿದೆ. ಅಸಲಿಗೆ ಈ ರೀತಿಯ ಬೆಳವಣಿಗೆ ಇನ್ಫೋಸಿಸ್ನಲ್ಲಿ ಮಾತ್ರ ಆಗ್ತಾ ಇಲ್ಲ. IT ಕ್ಷೇತ್ರದಲ್ಲಿ ಕಳೆದ 2-3 ವರ್ಷಗಳಿಂದ ಲೇ ಆಫ್ ಜಾಸ್ತಿನೇ ಇದೆ. ಈ ವರ್ಷದ ಆರಂಭದಿಂದ ಇದು ಆಕ್ಸಲರೇಟ್ ಆಗಿದೆ. ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಲೇ ಆಫ್ ಮಾಡ್ತಿವೆ. AI ಫಸ್ಟ್ ಯುಗಕ್ಕೆ ಜಗತ್ತು ಕಾಲಿಡ್ತಿದೆ. ಇವತ್ತು AI ಕಲಿಯೋರು ನಾಳೆ ಲೀಡರ್ಗಳಾಗಬಹುದು. ಸೊ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಗ್ರೋತ್ ಸ್ಕೂಲ್ ಇದಕ್ಕೆ ಒಳ್ಳೆ ಅವಕಾಶ ಕೊಡ್ತಾ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈ ಕೋರ್ಸ್ ನಲ್ಲಿ 3 ಗಂಟೆಗಳ ಪ್ರಾಕ್ಟಿಕಲ್ AI ಟ್ರೈನಿಂಗ್ ಇದೆ. ಇದರಲ್ಲಿ ನಿಮ್ಮ ಕೆಲಸದ ಸಮಯವನ್ನ ಕಮ್ಮಿ ಮಾಡಿ ಪ್ರೊಡಕ್ಟಿವಿಟಿ ಹೆಚ್ಚು ಮಾಡೋಕೆ AI ಹೇಗೆ ಯೂಸ್ ಮಾಡಬೇಕು, ಉದ್ಯೋಗ ಹುಡುಕಾಟ, ಸ್ಯಾಲರಿ ಹೆಚ್ಚು ಮಾಡಿಕೊಳ್ಳೋ ಸ್ಟ್ರಾಟಜಿ ಹೇಗೆ ಎಲ್ಲ ಕಲಿಬಹುದು. ಹೀಗೆ 20ಕ್ಕೂ ಅಧಿಕ AI ಟೂಲ್ಸ್ ಅನ್ನು ಕಲಿಬಹುದು. AI ಬಳಸಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದು, ಪರ್ಸನಲ್ ಬ್ರ್ಯಾಂಡಿಂಗ್ ಕಲಿಬಹುದು. ಈಗ ಆಲ್ರೆಡಿ 40 ರಾಷ್ಟ್ರಗಳ 10 ಲಕ್ಷಕ್ಕೂ ಅಧಿಕ ಜನ ಈ ಟ್ರೈನಿಂಗ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಇದು ಪೇಯ್ಡ್ ಟ್ರೈನಿಂಗ್, ಆದರೆ mastmagga.com ನ ಮೊದಲ 1000 ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ರಿಜಿಸ್ಟರ್ ಆಗಿ. 10,000 ಜನರನ್ನ ತೆಗೆದ ಕಾಗ್ನಿಸೆಂಟ್ ಭಾರತದ IT ಕ್ಷೇತ್ರ ಕಂಗಾಲು. ಸ್ನೇಹಿತರೆ, 2025 ಈಗ ಆಲ್ರೆಡಿ ಲೇ ಆಫ್ಗಳ ವರ್ಷ ಅಂತ ಕರೆಯಲಾಗ್ತಿದೆ. ಕಾಗ್ನಿಸೆಂಟ್ ಕಂಪನಿಯ ಅಟ್ರಿಷನ್ ರೇಟ್ ಜಾಸ್ತಿ ಆಗ್ತಿದೆ. ಅಂದರೆ ಕಂಪನಿ ಎಂಪ್ಲಾಯಿಗಳನ್ನ ಲೇ ಆಫ್ ಮಾಡ್ತಿದ್ದಾರೆ, ಆದರೆ ಆ ಜಾಗಕ್ಕೆ ಹೊಸಬರನ್ನ ಸೇರಿಸ್ಕೊಳ್ತಿಲ್ಲ. ಜಾಸ್ತಿ ಮಾಡ್ತೀವಿ ನೆಕ್ಸ್ಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಕಳೆದ 1 ವರ್ಷದಲ್ಲಿ 10,000ಕ್ಕೂ ಅಧಿಕ ಜಾಬ್ಸ್ ಕಟ್ ಮಾಡಿದ್ದಾರೆ. ಶೇರ್ ಚಾರ್ಟ್ ಇಂಡಿಯಾ ಜನವರಿಯಲ್ಲಿ 5% ಎಂಪ್ಲಾಯಿಗಳನ್ನ ಲೇ ಆಫ್ ಮಾಡಿದೆ. ಫೇಸ್ಬುಕ್ ಪೋಷಕ ಸಂಸ್ಥೆ ಮೆಟಾ 3,600 ಜನರನ್ನ ತೆಗೆದುಹಾಕಿದೆ. ಹೊಸ ವರ್ಷದಲ್ಲಿ ಲೋ ಪರ್ಫಾರ್ಮರ್ಸ್ ಅಂತ ಗುರುತಿಸಿಕೊಂಡವರಿಗೆಲ್ಲ ಗೇಟ್ ಪಾಸ್ ಕೊಡಲಾಗಿದೆ. ಮೈಕ್ರೋಸಾಫ್ಟ್ ಕೂಡ ಈ ತಿಂಗಳು ಎಂಪ್ಲಾಯಿಗಳ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಲೇ ಆಫ್ ಶುರು ಮಾಡಿದೆ. ಅಮೆಜಾನ್, ಸೇಲ್ಸ್ ಫೋರ್ಸ್ ಹೀಗೆ ಸಾಕಷ್ಟು ಕಂಪನಿಗಳು ಕೂಡ, ಪಾಕೆಟ್ FM ನಂತಹ ದೊಡ್ಡ ಸ್ಟಾರ್ಟ್ಅಪ್ಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಲೇ ಆಫ್ ಮಾಡ್ತಿವೆ. ಗೂಗಲ್ ಅಂತೂ ನೀವೇ ಕೆಲಸ ಬಿಡಿಬೇಕಾದ್ರೆ ಅಂತ ವಾಲಂಟರಿ ಎಕ್ಸಿಟ್ ಪ್ರೋಗ್ರಾಮ್ ರೆಡಿ ಮಾಡಿದೆ. ಅಫ್ಕೋರ್ಸ್ ಈ ಲೇ ಆಫ್ಗಳಲ್ಲಿ ಭಾರತೀಯರು ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಕಳ್ಕೊಳ್ತಿದ್ದಾರೆ. layoffs.fyi ಅನ್ನೋ ವೆಬ್ಸೈಟ್ ಪ್ರಕಾರ ಈ ವರ್ಷದ ಆರಂಭದಿಂದ 42 ಟೆಕ್ ಕಂಪನಿಗಳು 10,833 ಎಂಪ್ಲಾಯೀಸ್ ಅನ್ನ ಮನೆಗೆ ಕಳಿಸಿವೆ. ಹಾಗೆ ಜಾಗತಿಕವಾಗಿ 41% ಕಂಪನಿಗಳು ವರ್ಕ್ ಫೋರ್ಸ್ ಕಮ್ಮಿ ಮಾಡ್ಕೊಳ್ಳೋಕೆ ಮುಂದಾಗಿವೆ ಅಂತ ಒಂದು ಸರ್ವೆ ಹೇಳಿದೆ. ಹಾಗಿದ್ರೆ ಸಡನ್ ಆಗಿ ಈ ವರ್ಷ ಲೇ ಆಫ್ ಪರ್ವ ಶುರುವಾಗಿರೋದು ಯಾಕೆ? ಟೆಕ್ನಾಲಜಿಯಲ್ಲಿ ಬದಲಾವಣೆ, ಕಡಿಮೆ ಖರ್ಚಲ್ಲಿ ಹೆಚ್ಚು ಕೆಲಸ. ಸ್ನೇಹಿತರೆ, ಲೇ ಆಫ್ ಮಾಡ್ತಿರೋದಕ್ಕೂ ಒಂದೊಂದು ಕಂಪನಿ ಒಂದೊಂದು ಕಾರಣವನ್ನು ಕೊಡ್ತೇವೆ. ಕಾಮನ್ ಕಾರಣ ಅಂದರೆ ಕಾಸ್ಟ್ ಕಟಿಂಗ್, ಹಣ ಉಳಿಸೋದು. ಒಂದು ಕಡೆ ಭಾರತದ ಎಕಾನಮಿ ಸ್ಲೋ ಡೌನ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಜಾಗತಿಕ ಎಕಾನಮಿನೇ ಸ್ಲೋ ಡೌನ್ ಆಗ್ತಿದೆ. IT ಸರ್ವಿಸಸ್ ಇಂದ ಹಿಡಿದು ಎಲ್ಲದಕ್ಕೂ ಡಿಮಾಂಡ್ ಕಮ್ಮಿಯಾಗಿದೆ. ಕಂಪನಿಗಳಿಗೆ ಹೆಚ್ಚು ಪ್ರಾಜೆಕ್ಟ್ಸ್ ಬರ್ತಾ ಇಲ್ಲ, ಆಡ್ ರೆವೆನ್ಯೂ ಬರ್ತಾ ಇಲ್ಲ. RBI ಈಗ ಇಂಟ್ರೆಸ್ಟ್ ರೇಟ್ ಚೂರು ಕಟ್ ಮಾಡಿರಬಹುದು. ಸ್ಟಿಲ್ ಇಂಟ್ರೆಸ್ಟ್ ರೇಟ್ ಜಾಸ್ತಿನೇ ಇದೆ. ಬ್ಯಾಂಕ್ನಿಂದ ಸಾಲ ತಗೊಂಡ್ರೆ ಹೆಚ್ಚು ಬಡ್ಡಿ ಕೊಡಬೇಕು. ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಕಂಪನಿಗಳು ಫಂಡಿಂಗ್ ಮಾಡೋದು ಕಮ್ಮಿ ಮಾಡಿವೆ. ಇದು ಕಂಪನಿಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೂ ಹೊಡೆತ ಕೊಟ್ಟಿದೆ. ಹಾಗಾಗಿ ಕಂಪನಿಗಳು ಎಂಪ್ಲಾಯಿಗಳ ಸಂಖ್ಯೆಯನ್ನ ಕಟ್ ಮಾಡ್ತಿವೆ. ಎಕಾನಮಿ ಕೂಡ ಸ್ಲೋ ಇರೋದ್ರಿಂದ ಕಂಪನಿಗಳು ಬೆಳವಣಿಗೆ ಬದಲು ಲಾಭಕ್ಕೆ ಹೆಚ್ಚು ಫೋಕಸ್ ಮಾಡ್ತಿವೆ. ದುಡ್ಡೇ ಉಳಿದಿಲ್ಲ ಅಂದ್ರೆ ಹೇಗೆ? ಲಾಭ ಬರ್ತಾ ಇಲ್ಲ. ವರ್ಕ್ ಫೋರ್ಸ್ ಅನ್ನ ಕಮ್ಮಿ ಮಾಡಿ ಆದ್ರೂ ಕೂಡ ಕಂಪನಿನ ಪ್ರಾಫಿಟ್ ಅಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿವೆ. ಬೆಳವಣಿಗೆ ಬೇಕು ಅಂದ್ರೆ ಹೆಚ್ಚು ಎಂಪ್ಲಾಯೀಸ್ ಬೇಕು, ಆಪರೇಷನ್ಸ್ ಜಾಸ್ತಿ ಆಗಬೇಕು. ಅದು ಯಾವಾಗ ಸಾಧ್ಯ? ಅವರ ಸರ್ವಿಸಸ್ಗೆ ಜಾಸ್ತಿ ಡಿಮಾಂಡ್ ಇದ್ದಾಗ ಅದು ಸಾಧ್ಯ. ಅದು ಇಲ್ಲ ಅಂದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಫೋರ್ಸ್ ಇಟ್ಕೊಂಡು ಏನ್ ಪ್ರೊಡ್ಯೂಸ್ ಮಾಡೋದು, ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡೋದು ಅನ್ನೋ ಕ್ವಶನ್ ಕಂಪನಿಗಳ ಮುಂದೆ ಬರುತ್ತೆ. ಇಲ್ಲೂ ಅದೇ ಆಗ್ತಾ ಇದೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ AI ಇಂಟಿಗ್ರೇಷನ್ ಕೂಡ ಆಗ್ತಿವೆ. 10 ಜನ ಮಾಡೋ ಕೆಲಸವನ್ನ ಒಬ್ಬ AI ಗೊತ್ತಿರೋನಿಂದ ಮಾಡಿಸೋಕೆ ಕಂಪನಿಗಳು ಮುಂದಾಗ್ತಿವೆ. ಪೇಟಿಎಂ ಅಂತೂ ಇದನ್ನ ಓಪನ್ ಆಗಿ ಅನೌನ್ಸ್ ಮಾಡಿದ್ರು, ಈ ರೀತಿ ನಾವು ಮಾಡ್ತೀವಿ ಅಂತ, ಕಾಸ್ಟ್ ಕಟ್ ಮಾಡ್ತೀವಿ, AI ಯೂಸ್ ಮಾಡಿ ಅಂತ. ಇನ್ನು 10 ಕಂಪನಿಗಳು ಅದೇ ದಾರಿಯಲ್ಲಿ ಹೋಗ್ತಾ ಇದಾವೆ. ಹಾಗಾಗಿ AI ಅನ್ನೋದು ಇಂಪಾರ್ಟೆಂಟ್ ಸ್ಕಿಲ್ ಆಗ್ತಾ ಇದೆ. ಸೊ ನಮ್ಮ ವಿಡಿಯೋದ ಪಾರ್ಟ್ನರ್ ಆಗಿರೋ ಗ್ರೋತ್ ಸ್ಕೂಲ್ ಬಗ್ಗೆ ಇಲ್ಲಿ ಹೇಳೋಕೆ ರೈಟ್ ಟೈಮ್ ಅಂತ ಕಾಣುತ್ತೆ. ಗ್ರೋತ್ ಸ್ಕೂಲ್ ಫ್ರೀ AI ವರ್ಕ್ ಶಾಪ್ ಅನ್ನ ತಂದಿದೆ. ಫ್ರೀ ಅಂದ್ರೆ mastmagga.com ನ ಮೊದಲ 1000 ವೀಕ್ಷಕರಿಗೆ ಫ್ರೀ ಇರುತ್ತೆ. ಅದಾದ್ಮೇಲೆ ಅಫೋರ್ಡೆಬಲ್ ಪ್ರೈಸಸ್ ನಲ್ಲಿ ಇರುತ್ತೆ.
ಇಲ್ಲಿ 10 AI ಟೂಲ್ಗಳನ್ನ ಬಳಸೋದನ್ನ ಕೆಲವೇ ಗಂಟೆಗಳ ವರ್ಕ್ಶಾಪ್ ನಲ್ಲಿ ಹೇಳಿಕೊಡೋ ಪ್ರಯತ್ನವನ್ನ ನಡೆಸಲಾಗುತ್ತೆ. ಇದನ್ನ ಅಟೆಂಡ್ ಮಾಡೋ ಮೂಲಕ ನೀವು ಕೂಡ ಒಂದಷ್ಟು AI ಸ್ಕಿಲ್ಸ್ ಅನ್ನ, ಬೇಸಿಕ್ಸ್ ಆಫ್ AI ಅನ್ನ, ಹೇಗೆ ಟೂಲ್ಗಳನ್ನ ಬಳಸೋದನ್ನೋದನ್ನ ತಿಳ್ಕೋಬಹುದು. ನಿಮ್ಮ ಪ್ರೊಫೈಲ್ ಬಿಲ್ಡ್ ಮಾಡೋಕೋ ಇದರಿಂದ ಹೆಲ್ಪ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ.